ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. 13ನೇ ಅಧ್ಯಾಯ ವಿಶ್ವವೇದಿಕೆ ವಿಜಯ ಪತಾಕೆ ಮುಂದುವರಿದ ಭಾಗ. ಸೆಪ್ಟೆಂಬರ್ 15ರಂದು ಸಮ್ಮೇಳನದಲ್ಲಿ ಸ್ವಾಮೀಜಿ ನಮ್ಮಲ್ಲೇಕೆ ಒಮ್ಮತವಿಲ್ಲ ಎಂಬ ವಿಷಯವಾಗಿ ಒಂದು ಪುಟ್ಟ ಭಾಷಣ ಮಾಡಿದರು. ಬಾವಿಯಲ್ಲೇ ಹುಟ್ಟಿ ಬೆಳೆದು ಆಚೆಯ ಪ್ರಪಂಚವನ್ನೇ ಕಾಣದ ಕಪ್ಪೆಯ ಕಥೆಯನ್ನು ಅವರು ಉದಾಹರಿಸಿದರು. ಸಾಗರದಿಂದ ಬಂದ ಮತ್ತೊಂದು ಕಪ್ಪೆ ಈ ಬಾವಿಯ ಕಪ್ಪೆಯನ್ನು ಸಂಧಿಸಿ ಸಾಗರದ ಬಗ್ಗೆ ತಿಳಿಸಿದಾಗ, ಈ ಕೂಪಮಂಡೂಕ ತನ್ನ ಬಾವಿಗಿಂತಲೂ ದೊಡ್ಡದಾದ ಜಲಾಶಯ ಮತ್ತೊಂದಿರಲಾರದೆಂದು ವಾದಿಸಿ ಸಾಗರದ ಕಪ್ಪೆಯನ್ನು ಆಚೆಗೆ ದೂಡುತ್ತದೆ. ಈ ಕಥೆಯನ್ನು ತಮ್ಮ ಅನನುಕರಣೀಯ ಶೈಲಿಯಲ್ಲಿ ಹೇಳಿ ಸ್ವಾಮೀಜಿ ಇಂತಹ ಕೂಪಮಂಡೂಕ ಬುದ್ಧಿಯೇ ಧರ್ಮಾಂಧತೆಗೆ ಮೂಲ ಕಾರಣವೆಂದು ವಿವರಿಸಿದರು. ಆದರೆ ಸ್ವಾಮೀಜಿ ಈ ಪುಟ್ಟ ಭಾಷಣವನ್ನು ಮಾಡಿದುದು ನೀರಸ ಅಧಿವೇಶನವೊಂದರ ಕೊನೆಯಲ್ಲಿ ಅಧ್ಯಕ್ಷರ ವಿಶೇಷ ಕೋರಿಕೆಯ ಮೇರೆಗೆ. ಈಗಾಗಲೇ ಅವರ ಆಕರ್ಷಣಾ ಶಕ್ತಿಯನ್ನು ಅಧ್ಯಕ್ಷರು ಚೆನ್ನಾಗಿ ಕಂಡುಕೊಂಡಿದ್ದರು. ಆದ್ದರಿಂದ ಸಭಿಕರು ಕಡೆಯವರೆಗೂ ಕುಳಿತುಕೊಳ್ಳುವಂತೆ ಮಾಡಲು ಸಭೆಯ ಕಡೆಯಲ್ಲಿ ವಿವೇಕಾನಂದರು ಪುಟ್ಟ ಭಾಷಣವೊಂದನ್ನು ಮಾಡುತ್ತಾರೆಂದು ತಿಳಿಸುತ್ತಿದ್ದರು. ಹೀಗೆ ಅವರು ಅನೇಕ ಸಣ್ಣ ಪುಟ್ಟ ಭಾಷಣಗಳನ್ನು ಮಾಡಿರಬಹುದಾದರೂ ತಮ್ಮ ಮೊದಲ ಮುಖ್ಯ ಉಪನ್ಯಾಸವನ್ನು ನೀಡಿದುದು ಸೆಪ್ಟೆಂಬರ್ 19ರಂದು. ಅಂದು ಅವರು ಹಿಂದೂ ಧರ್ಮ ಎಂಬ ತಮ್ಮ ಸುಪ್ರಸಿದ್ಧ ಲೇಖನವನ್ನು ಓದಿದರು. ಈ ಉಪನ್ಯಾಸಕ್ಕಾಗಿ ಜನ ಅತ್ಯಂತ ಉತ್ಸಾಹ ಕಾತರಗಳಿಂದ ಬೆಳಗಿನಿಂದಲೂ ಕಾದಿದ್ದರು. ಸಭಾಂಗಣ ಕಿಕ್ಕಿರಿದು ಹೋಗಿತ್ತು. ಸ್ವಾಮಿ ವಿವೇಕಾನಂದರ ಮಾತಿನ ಮೋಡಿಯಿಂದ ಆಕರ್ಷಿತರಾಗಿ ಬಂದವರು ಹಲವರಾದರೆ, ಈ ಅರೆನಾಗರಿಕ ಧರ್ಮದ ತತ್ವವೇನಿರಬಹುದು ಎಂದು ಕುತೂಹಲಿತರಾಗಿದ್ದವರು ಕೆಲವರು. ಸ್ಥಳಾವಕಾಶವಿಲ್ಲದೆ ಇನ್ನೂ ನೂರಾರು ಜನ ನಿರಾಶರಾಗಿ ಹಿಂದಿರುಗಿದ್ದರು. ಇದಕ್ಕೆ ಹಿಂದಿನ ಕೆಲ ದಿನಗಳಲ್ಲಿ ಕೆಲವರು ಉಗ್ರ ಕ್ರೈಸ್ತ ಧರ್ಮಾಧಿಕಾರಿಗಳು ಹಿಂದೂ ಧರ್ಮವನ್ನು ಇತರ ಪೌರ್ವಾತ್ಯ ಧರ್ಮಗಳನ್ನು ಕಟುವಾಗಿ ಟೀಕಿಸಿದ್ದರು. ಅದಕ್ಕೆ ಉತ್ತರವಾಗಿ ಅಂದು ಅಂದರೆ ಸೆಪ್ಟೆಂಬರ್ 19ರಂದು ಬೌದ್ಧ ಪ್ರತಿನಿಧಿಗಳಲ್ಲಿ ಒಬ್ಬರಾದ ಧರ್ಮಪಾಲ ಮತ್ತಿತರರು ಕ್ರೈಸ್ತರ ಆ ವಾದವನ್ನು ಖಂಡಿಸಿದ್ದರು. ಹೀಗಾಗಿ ಒಂದು ತೀವ್ರ ಕುತೂಹಲಕಾರಿ ವಾತಾವರಣ ನಿರ್ಮಾಣಗೊಂಡಿತ್ತು. ಅಂದಿನ ತಮ್ಮ ಉಪನ್ಯಾಸದಲ್ಲಿ ಸ್ವಾಮೀಜಿ ಹಿಂದೂ ಧರ್ಮದ ತತ್ವ ಹಾಗೂ ಸಾಮಾನ್ಯ ರೂಪುರೇಷೆಗಳನ್ನು ವಿವರಿಸಿದರಲ್ಲದೆ, ಹಿಂದೂ ಧರ್ಮದ ಅತ್ಯುನ್ನತ ಬೋಧನೆಗಳೇ ಅದರ ಸಾರಸರ್ವಸ್ವವೆಂದು, ಅದು ಸಾರ್ವತ್ರೀಕರಿಸಬಹುದಾದ ನಿಯಮಗಳ ಆಧಾರದ ಮೇಲೆ ನಿಂತ ಧರ್ಮವೆಂದೂ ಸಾರಿದರು. ಒಟ್ಟಿನಲ್ಲಿ ಹಿಂದೂ ಧರ್ಮದ ಬಗ್ಗೆ ಅದೊಂದು ಅಭೂತಪೂರ್ವವಾದ ಭಾಷಣವಾಗಿತ್ತು. ಸಮ್ಮೇಳನದಲ್ಲಿ ಭಾಗವಹಿಸಿದ ಏಕಮಾತ್ರ ಭಾರತೀಯರೇನಲ್ಲ ಸ್ವಾಮೀಜಿ, ಅಥವಾ ಏಕಮಾತ್ರ ಬಂಗಾಳಿಯೂ ಅಲ್ಲ. ಆದರೂ ನಿಜವಾದ ವಿಶಾಲ ಹಿಂದೂ ಧರ್ಮವನ್ನು ಪ್ರತಿನಿಧಿಸಿದ್ದವರು ಅವರೊಬ್ಬರೇ. ಇತರ ಹಿಂದೂ ಪ್ರತಿನಿಧಿಗಳು ಯಾವುದೋ ಸಮಾಜವನ್ನೋ ಪಂಥವನ್ನೋ ಪ್ರತಿನಿಧಿಸಿದ್ದರು. ಆದ್ದರಿಂದ ಸ್ವಾಮೀಜಿಯ ಉಪನ್ಯಾಸ ವೈಶಿಷ್ಟ್ಯಪೂರ್ಣವಾಗಿತ್ತು. ಅದನ್ನು ವಿವರವಾಗಿ ಪರಿಶೀಲಿಸುವುದು ಸೂಕ್ತ. ಸಂಜೆ 5 ಗಂಟೆಯ ವೇಳೆಗೆ ಸ್ವಾಮೀಜಿಯ ಸರದಿ ಬಂದಿತು. ಇತರ 3 ಉಪನ್ಯಾಸಕರ ಮಾತುಗಳನ್ನು ಕೇಳುತ್ತಾ ಸಭಿಕರು ಸಹನೆಯಿಂದ ಕುಳಿತಿದ್ದರು. ಸ್ವಾಮೀಜಿಯನ್ನು ಸಭೆಗೆ ಸಾಂಪ್ರದಾಯಿಕವಾಗಿ ಪರಿಚಯಿಸಿಕೊಡುತ್ತಿದ್ದಂತೆ ಕರತಾಡನ ಪ್ರಾರಂಭವಾಯಿತು. ಸ್ವಾಮೀಜಿ ವೇದಿಕೆಯ ಮಧ್ಯಕ್ಕೆ ಬಂದು ನಿಂತರು. ಪ್ರಚಂಡ ಕರತಾಡನ ಹರ್ಷೋದ್ಗಾರಗಳಿಂದ ಸಭೆ ಕಂಪಿಸಿತು. ಮನಮೋಹಕವಾದ ಉಡುಗೆಯಲ್ಲಿ ಕಂಗೊಳಿಸುತ್ತಿದ್ದ ಸ್ವಾಮೀಜಿ ಮಂದಹಾಸವದನರಾಗಿ ಅಭಿನಂದನೆಯನ್ನು ಸ್ವೀಕರಿಸಿ ತಮ್ಮ ಮಾತನ್ನು ಪ್ರಾರಂಭಿಸಿದರು. ತಮ್ಮ ಲಿಖಿತ ಭಾಷಣವನ್ನು ಓದುವ ಮೊದಲು ಅವರು ಹಿಂದಿನ ಕೆಲವು ದಿನಗಳಲ್ಲಿ ಪೌರ್ವಾತ್ಯ ಧರ್ಮಗಳ ಮೇಲೆ ಕೆಲವರು ಮಾಡಿದ ಟೀಕೆಗಳನ್ನು ಪ್ರಸ್ತಾಪಿಸಿ ಕೆಲವು ತೀವ್ರ ಸಂಪ್ರದಾಯಸ್ಥ ಕ್ರೈಸ್ತರ ಧೋರಣೆಯನ್ನು ಖಂಡಿಸಿದರು. ಅವರು ಹೇಳಿದರು, ಪೌರ್ವಾತ್ಯ ದೇಶಗಳಿಂದ ಬಂದು ಸಮ್ಮೇಳನದಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೈಸ್ತ ರಾಷ್ಟ್ರಗಳು ಅತ್ಯಂತ ಸಂಪದ್ಭರಿತ ರಾಷ್ಟ್ರಗಳಾದ್ದರಿಂದ ನೀವು ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಬೇಕು.
ಎಂಬ ಅದೇ ಪಲ್ಲವಿಯನ್ನು ಮತ್ತೆ ಮತ್ತೆ ಕೇಳಿದ್ದೇವೆ. ಸುತ್ತಲೂ ಕಣ್ಣು ಹಾಯಿಸಿದರೆ ನಮಗೇನು ಕಾಣುತ್ತದೆ? ಜಗತ್ತಿನ ಅತ್ಯಂತ ಸಂಪದ್ಭರಿತ ಕ್ರೈಸ್ತ ರಾಷ್ಟ್ರವಾದ ಇಂಗ್ಲೆಂಡ್ 25 ಕೋಟಿ ಏಷ್ಯನ್ನರ ಕುತ್ತಿಗೆಯ ಮೇಲೆ ಕಾಲಿಟ್ಟು ನಿಂತಿದೆ. ಚರಿತ್ರೆಯನ್ನು ನೋಡಿದರೆ ಗೊತ್ತಾಗುತ್ತದೆ. ಕ್ರೈಸ್ತ ಯುರೋಪಿನ ಭಾಗ್ಯ ಪ್ರಾರಂಭವಾದದ್ದು ಸ್ಪೇನಿನಿಂದ. ಸ್ಪೇನಿನ ಭಾಗ್ಯ ಪ್ರಾರಂಭವಾದದ್ದು ಮೆಕ್ಸಿಕೋ ಮೇಲಿನ ಆಕ್ರಮಣದೊಂದಿಗೆ. ಕ್ರೈಸ್ತ ಧರ್ಮವು ತನ್ನ ಸಹಮಾನವರ ಕತ್ತನ್ನು ಕತ್ತರಿಸುವುದರ ಮೂಲಕ ತನ್ನ ಸೌಭಾಗ್ಯವನ್ನು ಸಂಪಾದಿಸಿಕೊಳ್ಳುತ್ತದೆ. ಆದರೆ ಹಿಂದುವಾದವನು ಆ ಬೆಲೆಯನ್ನು ತತ್ತು ಹಾಗೆ ಕತ್ತು ಕೊಯ್ಯುವುದರ ಮೂಲಕ ಎಂದೂ ಸಂಪತ್ತನ್ನು ಗಳಿಸಲಾರ. ಇಲ್ಲಿ ಕುಳಿತು ಕೆಲವು ಭಾಷಣಗಳಲ್ಲಿ ನಾನು ಅಸಹನೆಯ ಪರಮಾವಧಿಯನ್ನು ಕಂಡಿದ್ದೇನೆ. ಮುಸ್ಲಿಮರ ಖಡ್ಗವು ಭಾರತವನ್ನು ನಾಶಗೊಳಿಸಿರುವಾಗ ಇಲ್ಲಿ ಮುಸ್ಲಿಂ ಮತದ ಧೋರಣೆಗಳನ್ನು ಜನರು ಕರತಾಡನದಿಂದ ಸ್ವಾಗತಿಸುವುದನ್ನು ಕಂಡಿದ್ದೇನೆ. ಖಡ್ಗ ಮತ್ತು ರಕ್ತ ಇವು ಹಿಂದುವಿಗೆ ಒಪ್ಪಿಗೆಯಾಗುವಂಥದ್ದಲ್ಲ. ಹಿಂದೂಗಳ ಧರ್ಮವು ನಿಂತಿರುವುದು ಪ್ರೀತಿಯ ನಿಯಮದ ಮೇಲೆ. ಇಂತಹ ತೀಕ್ಷ್ಣವಾದ ಟೀಕೆಗಳಿಂದ ಸ್ವಾಮೀಜಿ ತಾವು ಗಳಿಸಿದ್ದ ಜನಪ್ರಿಯತೆಯನ್ನು ಕಳೆದುಕೊಳ್ಳುವ ಸಂಭವವಿತ್ತು. ಆದರೆ ಅವರು ಅದಕ್ಕೆ ಸ್ವಲ್ಪವೂ ಅಂಜದೆ ತಮ್ಮ ಅಭಿಪ್ರಾಯಗಳನ್ನು ನಿಸ್ಸಂಕೋಚವಾಗಿ ಸುಲಲಿತ ವಾಗ್ಝರಿಯಲ್ಲಿ ಮಂಡಿಸಿದರು. ಆದರೆ ಜನ ಅವರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರು. ಅವರು ತಮ್ಮ ಹೇಳಿಕೆಯನ್ನು ಮುಗಿಸುತ್ತಿದ್ದಂತೆ ಸಭಿಕರು ಕರತಾಡನದ ಮೂಲಕ ತಮ್ಮ ಒಪ್ಪಿಗೆಯನ್ನು ಸೂಚಿಸಿದರು. ಇದಾದ ನಂತರ ಸ್ವಾಮೀಜಿ ತಮ್ಮ ಲಿಖಿತ ಭಾಷಣವನ್ನು ಓದಲಾರಂಭಿಸಿದರು. ಮೊದಲಿಗೆ ಹಿಂದೂ ಧರ್ಮದ ಸರ್ವವ್ಯಾಪಕತೆಯ ಅಂಶವನ್ನು ವಿವರಿಸಿದರು. ಬೌದ್ಧ, ಜೈನ, ಕ್ರೈಸ್ತ ಧರ್ಮಗಳೆಲ್ಲದರ ಸಾರವನ್ನು ತನ್ನಲ್ಲಡಗಿಸಿಕೊಂಡಿರುವ ಹಿಂದೂ ಧರ್ಮವು ಅತ್ಯುನ್ನತವಾದ ಏಕಾತ್ಮವಾದದೊಂದಿಗೆ ಅತ್ಯಂತ ಕನಿಷ್ಠವಾದ ವಿಗ್ರಹಾರಾಧನೆಯನ್ನು ಅನುಮೋದಿಸುತ್ತದೆ ಎಂದರು. ಹಿಂದೂ ಧರ್ಮವು ಆಧ್ಯಾತ್ಮಿಕ ಅನುಭವಗಳ ಖನಿಯಾದ ವೇದಗಳ ಮೇಲೆ ಆಧಾರಿತವಾಗಿದೆ. ಇತರ ಧರ್ಮಗಳೆಲ್ಲ ಒಬ್ಬ ವ್ಯಕ್ತಿಯನ್ನು ಆಧರಿಸಿರುವಾಗ ಹಿಂದೂ ಧರ್ಮ ಮಾತ್ರವೇ ಹೀಗೆ ತತ್ವಗಳನ್ನು ಆಧರಿಸಿರುವುದು. ವೇದವು ಅಪೌರುಷೇಯವೆಂದು ಹೇಳಿದ ಸ್ವಾಮೀಜಿ ಜನರ ಮನಮುಟ್ಟುವ ಉದಾಹರಣೆಯೊಂದನ್ನು ಕೊಟ್ಟರು. ಹೇಗೆ ನ್ಯೂಟನ್ನನು ಗುರುತ್ವಾಕರ್ಷಣೆಯನ್ನು ಕಂಡುಹಿಡಿಯುವ ಮೊದಲೂ ಅದು ಇದ್ದೇ ಇತ್ತೋ, ಅದೇ ರೀತಿಯಲ್ಲಿ ವೇದಗಳಲ್ಲಿ ಹೇಳಲ್ಪಟ್ಟಿರುವ ಆಧ್ಯಾತ್ಮಿಕ ತತ್ವಗಳನ್ನು ಬರೆಯುವ ಮೊದಲು ಅವು ಇದ್ದವು. ಎಂದರೆ ಇವು ಅನಾದಿಯಿಂದಲೂ ಇದ್ದವು. ಆದ್ದರಿಂದ ಸೃಷ್ಟಿಯೇ ಇಲ್ಲದಿದ್ದಂತಹ ಒಂದು ಕಾಲ ಎಂದರೆ ಆದಿ ಎಂಬುದು ಇರಲೇ ಇಲ್ಲ ಎಂದು ಸ್ವಾಮೀಜಿ ವಾದಿಸಿದರು. ಇದು ಕ್ರೈಸ್ತ ತತ್ವಗಳಿಗೆ ತದ್ವಿರುದ್ಧವಾದ ಕ್ರೈಸ್ತ ಧರ್ಮ ಪ್ರಚಾರಕರನ್ನು ಕೆರಳಿಸಿದ ಅಂಶ. ಮಾನವನೆಂದರೆ ಆತನ ದೇಹವಲ್ಲ, ಆತನೊಳಗಿರುವ ಆತ್ಮ ಎಂಬುದು ಹಿಂದೂಗಳ ನಂಬಿಕೆ ಎಂದು ಸ್ವಾಮೀಜಿ ಸಾರಿದರು. ಸೃಷ್ಟಿಸಲ್ಪಟ್ಟ ಪ್ರತಿಯೊಂದು ವಸ್ತುವಿಗೂ ವಿನಾಶವಿರುವುದರಿಂದ ಈ ದೇಹವು ನಾಶವಾಗುತ್ತದೆ. ಆದರೆ ಅನಾದಿಯಾದ ಎಂದರೆ ಎಂದೂ ಸೃಷ್ಟಿಸಲ್ಪಡದ ಆತ್ಮವು ನಾಶವಾಗಲೂ ಸಾಧ್ಯವಿಲ್ಲ ಎಂದು ವಾದಿಸಿದರು. ಸಾವೆಂದರೆ ಶರೀರವನ್ನು ತ್ಯಜಿಸುವುದು ಅಷ್ಟೇ. ಈ ಆತ್ಮತತ್ವವನ್ನು ಸಾಕ್ಷಾತ್ಕರಿಸಿಕೊಳ್ಳುವುದೇ ಜೀವನದ ಪರಮೋದ್ದೇಶ ಹಾಗೂ ಮುಕ್ತಿಗೆ ದಾರಿ ಎಂದು ಘೋಷಿಸಿದರು. ಆತ್ಮತತ್ವವನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕಾದರೆ ನಾನು, ನನ್ನದು ಎಂಬ ಅಹಂಕಾರವನ್ನು ತ್ಯಜಿಸಲೇಬೇಕು. ಆದರೆ ಹೀಗೆ ಅಹಂಕಾರವನ್ನು ತ್ಯಜಿಸಿದರೂ ಅದು ನಿಜ ವ್ಯಕ್ತಿತ್ವವನ್ನೇ ತ್ಯಜಿಸಿದಂತಲ್ಲ. ಬದಲಾಗಿ ಅದೇ ನಿಜ ವ್ಯಕ್ತಿತ್ವದ ಪರಿಪೂರ್ಣತೆ ಎಂದು ಸ್ವಾಮೀಜಿ ವಿವರಿಸಿದರು. ಸ್ವಾರ್ಥ ಬುದ್ಧಿಯ ಸುತ್ತ ನಾವು ಹೆಣೆದುಕೊಂಡಿರುವ ಸಂಕುಚಿತ ಅಹಂಕಾರವನ್ನು ಹೋಗಲಾಡಿಸಿಕೊಂಡಾಗ ಅನಂತತೆಯ ಅನುಭವವಾಗುತ್ತದೆ. ಇದೇ ವಿಶ್ವಾತ್ಮ ಭಾವ ಎಂಬ ಹಿಂದೂ ಕಲ್ಪನೆಯನ್ನು ಅವರು ವಿವರಿಸಿದರು. ಸ್ವಾಮೀಜಿಯ ಬಾಯಿಂದ ಅತ್ಯದ್ಭುತವಾದ, ತಾವು ಕಂಡು ಕೇಳರಿಯದಿದ್ದ ವಿಚಾರಧಾರೆಯನ್ನು ಕೇಳುತ್ತಿದ್ದ ಜನ ರೋಮಾಂಚಿತರಾದರು. ಒಂದೊಂದು ಬರಸಿಡಿಲಿನಂತೆ ಬಂದು ಬಡಿಯುತ್ತಿದ್ದ ಹೊಸ ಹೊಸ ಭಾವನೆಗಳನ್ನು ಕೇಳಿದ ಜನ ಮೂಕವಿಸ್ಮಿತರಾಗಿ ಕುಳಿತಿದ್ದಂತೆ ಸ್ವಾಮೀಜಿ ತಮ್ಮ ಮಾತನ್ನು ಮುಂದುವರಿಸಿದರು.
ಮಾನವನ ಆತ್ಮ ಆದಿ ಅಂತ್ಯರಹಿತ. ಮರಣವೆಂದರೆ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಆತ್ಮನ ವರ್ಗಾವಣೆ ಅಷ್ಟೇ. ನಮ್ಮ ಇಂದಿನ ಸ್ಥಿತಿಯು ನಮ್ಮ ಹಿಂದಿನ ಕರ್ಮಗಳಿಂದ ನಿರ್ಧಾರಿತವಾಗಿದೆ. ಅಂತೆಯೇ ನಮ್ಮ ಮುಂದಿನ ಜೀವನವು ಇಂದಿನ ಕರ್ಮಗಳಿಂದ ನಿರ್ಧಾರಿತವಾಗುತ್ತದೆ. ಜನನ ಮರಣಗಳು ಕಳೆದಂತೆಲ್ಲ ಆತ್ಮವು ಮುಂದಕ್ಕೆ ವಿಕಾಸವಾಗುತ್ತಾ ಅಥವಾ ಹಿಂದಕ್ಕೆ ಕುಗ್ಗುತ್ತಾ ಹೋಗುತ್ತದೆ. ಆದರೆ ಈಗ ಇಲ್ಲೊಂದು ಪ್ರಶ್ನೆ ಏಳುತ್ತದೆ. ಈ ಮಾನವರು ಭೀಕರ ಚಂಡಮಾರುತದಲ್ಲಿ ಸಿಲುಕಿ ತುಯ್ದಾಡುತ್ತಿರುವ ಒಂದು ಕಿರುದೋಣಿಯ ಹಾಗಾದರೆ ಸತ್ಕರ್ಮ ದುಷ್ಕರ್ಮಗಳ ತಾಡನಕ್ಕೆ ತುತ್ತಾಗಿ ಅಲೆದಾಡುತ್ತಿರುವವನೇ ಈ ಮಾನವ? ವಿಧವೆಯರ ಕಂಬನಿಗೆ ಕರಗದೆ, ತಬ್ಬಲಿಗಳ ಗೋಳಿಗೆ ಮರುಗದೆ, ತನ್ನ ದಾರಿಯಲ್ಲಿ ಸಿಕ್ಕಿದುದನ್ನೆಲ್ಲ ಕುಟ್ಟಿ ಪುಡಿಗೈಯುತ್ತಿರುವ ಕಾರ್ಯಕಾರಣವೆಂಬ ಮಹಾಚಕ್ರದ ಅಡಿಯಲ್ಲಿ ಸಿಲುಕಿರುವ ಒಂದು ಕೀಟವೇ ಈ ಮಾನವ? ಇದನ್ನು ಭಾವಿಸಿದರೆ ಹೃದಯ ತಲ್ಲಣಿಸುತ್ತದೆ. ಆದರೂ ಇದೇ ಪ್ರಕೃತಿಯ ನಿಯಮ. ಹಾಗಾದರೆ ಇದರಿಂದ ಬಿಡುಗಡೆಯೇ ಇಲ್ಲವೇ? ನಮಗೆ ಭರವಸೆಯೇ ಇಲ್ಲವೇ? ಮಾನವನ ಹತಾಶ ಹೃದಯದಾಳದಿಂದ ಹೊರಹೊಮ್ಮಿದ ಆರ್ತನಾದ ಇದು. ಈ ಕೂಗು ಪರಮ ಕರುಣಾಮೂರ್ತಿಯಾದ ಭಗವಂತನ ಪೀಠವನ್ನು ಮುಟ್ಟಿತು ಮತ್ತು ಅಲ್ಲಿಂದ ಭರವಸೆ ಸಮಾಧಾನಗಳ ನುಡಿ ಇಳೆಯೆಡೆಗೆ ಇಳಿಯಿತು. ಆ ನುಡಿಯಿಂದ ಸ್ಫೂರ್ತಿಗೊಂಡ ಉಪನಿಷತ್ತಿನ ಋಷಿ ಜಗದೆದುರಿಗೆ ನಿಂತು ಜಯಘೋಷದ ದನಿಯಲ್ಲಿ ಈ ಆನಂದದ ವಾರ್ತೆಯನ್ನು ಸಾರಿದ. ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಃ ಆಯೇ ಧಾಮಾನಿ ದಿವ್ಯಾನಿ ತಸ್ತುಃ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ತಮೇವ ವಿದಿತ್ವ ಅತಿಮೃತ್ಯುಮೇತಿ ನಾನ್ಯಃ ಪಂಥ ವಿದ್ಯತೇಯನಾಯ. ಅಂದರೆ, ಓ ಅಮೃತಪುತ್ರರೇ ಕೇಳಿ, ಸ್ವರ್ಗದಲ್ಲಿರುವವರೂ ಕೂಡ ಕೇಳಿ. ಎಲ್ಲ ಮೋಹದಾಚೆ, ಎಲ್ಲ ಅಜ್ಞಾನದಾಚೆ, ಎಲ್ಲ ತಮಸ್ಸು ಭ್ರಾಂತಿಗಳ ಆಚೆ ಇರುವ ಸನಾತನ ಪುರುಷನನ್ನು ನಾನು ಕಂಡಿರುವೆ. ಅವನನ್ನು ಅರಿಯುವುದರಿಂದ ಮಾತ್ರವೇ ಮೃತ್ಯುವಿನಿಂದ ಪಾರಾಗಲು ಸಾಧ್ಯ. ಇದರ ಹೊರತು ಅಮರತ್ವಕ್ಕೆ ಬೇರೊಂದು ದಾರಿಯಿಲ್ಲ. ಅಮೃತಪುತ್ರರು ಎಂತಹ ಅದ್ಭುತವಾದ ಹೆಸರು, ಎಂತಹ ಆಶಾದಾಯಕ ಹೆಸರು. ಸೋದರರೇ, ಆ ಮಧುರನಾಮದಿಂದ, ಅಮೃತಪುತ್ರರು ಎಂಬ ಮಧುರನಾಮದಿಂದ ನಿಮ್ಮನ್ನು ಸಂಬೋಧಿಸಲು ಅನುಮತಿ ನೀಡಿ. ಹೌದು, ಹಿಂದುವು ನಿಮ್ಮನ್ನು ಪಾಪಿಗಳೆಂದು ಕರೆಯಲು ನಿರಾಕರಿಸುತ್ತಾನೆ. ನೀವು ಭಗವಂತನ ಪುತ್ರರು, ಅಮೃತಾನಂದದಲ್ಲಿ ಭಾಗಿಗಳು. ನೀವು ಪವಿತ್ರರು, ನೀವು ಪರಿಪೂರ್ಣರು. ಇಂತಹ ನೀವು ಪಾಪಿಗಳೇ? ಮಾನವನನ್ನು ಪಾಪಿ ಎಂದು ಕರೆಯುವುದೇ ಒಂದು ಮಹಾಪಾಪ. ಮಾನವನ ಸ್ವಭಾವಕ್ಕೆ ಒಂದು ಮಹಾಕಳಂಕ. ಮೇಲೆದ್ದು ಬನ್ನಿ, ಓ ವೀರಕೇಸರಿಗಳೇ, ನೀವು ಕುರಿಗಳೆಂದೆಂಬ ಭ್ರಾಂತಿಯನ್ನು ಕೊಡಹಿ. ನೀವು ಪ್ರಕೃತಿಯಲ್ಲ, ನೀವು ದೇಹವಲ್ಲ. ಪ್ರಕೃತಿ ನಿಮ್ಮ ಅಡಿಯಾಳು, ನೀವು ಪ್ರಕೃತಿಯ ಅಡಿಯಾಳಲ್ಲ. ಸ್ವಾಮೀಜಿಯ ಈ ಮಾತುಗಳು ಉಂಟು ಮಾಡಿದ ಪರಿಣಾಮ ವರ್ಣಿಸಲು ಅಸದಳವಾದದ್ದು. ಮಾನವನು ಪಾಪಿ ಎಂಬ ಕ್ರೈಸ್ತ ಮತದ ಮೂಲಭೂತ ತತ್ವಕ್ಕೆ ಇದು ಸುತ್ತಿಗೆಯೇಟು. ಈ ಮಾತುಗಳನ್ನು ಆಲಿಸುತ್ತಿದ್ದ ಸಹಸ್ರಾರು ಜನ ದಂಗು ಬಡಿದಂತೆ ಕುಳಿತಿದ್ದರು. ಕ್ರೈಸ್ತ ಧರ್ಮ ಪ್ರಚಾರಕರಿಗೆ ಮಾತ್ರ ಇದೊಂದು ಮರ್ಮಾಘಾತ. ಏಕೆಂದರೆ ಮಾನವನನ್ನು ಪಾಪಿ ಎನ್ನುವುದೇ ಮಹಾಪಾಪವೆಂದ ಮೇಲೆ ಅವರು ಪಾಪ ವಿಮೋಚನೆಯ ಭರವಸೆಯನ್ನು ನೀಡುವುದಾದರೂ ಯಾರಿಗೆ? ಅಲ್ಲದೆ ಸ್ವಾಮೀಜಿ ಆಡುತ್ತಿದ್ದ ಪ್ರತಿಯೊಂದು ಮಾತು ಕೇವಲ ತರ್ಕದ ಆಧಾರದ ಮೇಲೆ ನಿಂತಂತೆ ಅಥವಾ ಯಾವುದೋ ಮತವನ್ನು ಸಮರ್ಥಿಸಿಕೊಳ್ಳುವುದಕ್ಕಾಗಿ ಆಡಿದಂತೆ ತೋರುತ್ತಿರಲಿಲ್ಲ. ಬದಲಾಗಿ ಅವು ಅವರ ಅನುಭವದ ಆಳದಿಂದ ಮೂಡಿಬರುತ್ತಿರುವುದೆಂಬುದು ಸ್ಪಷ್ಟವಾಗಿ ತೋರುತ್ತಿತ್ತು. ವೇದಾಂತದ ಅದ್ವೈತವಾದವನ್ನು ಸ್ಫುಟವಾಗಿ ವಿವರಿಸಿದ ಬಳಿಕ ಸ್ವಾಮೀಜಿ ಯಾವಾಗಲೂ ಹಿಂದೂ ಧರ್ಮದ ಬಗ್ಗೆ ಪಾಶ್ಚಾತ್ಯರ ತಲೆ ತಿನ್ನುವ ಒಂದು ಪ್ರಶ್ನೆಯನ್ನು ಕೈಗೆತ್ತಿಕೊಂಡರು. ಇದೆಲ್ಲ ಸರಿಯೇ? ಆದರೆ ಈ ಹಿಂದೂ ಧರ್ಮವು ಬಹುದೇವತಾ ಉಪಾಸನೆಯನ್ನು ಅನುಮೋದಿಸುತ್ತದಲ್ಲ. ಒಬ್ಬನೇ ದೇವರೆಂದ ಮೇಲೆ ಅಷ್ಟೊಂದು ಬಗೆಯ, ಅಷ್ಟೊಂದು ಚಿತ್ರ ವಿಚಿತ್ರವಾದ ದೇವತೆಗಳೇಕೆ?
ಇದಕ್ಕುತ್ತರವಾಗಿ ಸ್ವಾಮೀಜಿ ಕೆಳಮಟ್ಟದ ಧಾರ್ಮಿಕ ಭಾವನೆಗಳ ಮತ್ತು ಉಪಾಸನೆಗಳ ಅವಶ್ಯಕತೆಯನ್ನು ಮನೋವಿಜ್ಞಾನದ ಆಧಾರದ ಮೇಲೆ ವಿವರಿಸಿದರು. ವಿಗ್ರಹವು ದೈವತ್ವದ ಚಿಹ್ನೆಯಾದಾಗ ಆ ಪೂಜೆಯು ವಿಗ್ರಹಾರಾಧನೆ ಎನಿಸಿಕೊಳ್ಳಲಾರದು. ಅಲ್ಲದೆ ಹಿಂದೂಗಳ ಪಾಲಿಗೆ ಧರ್ಮದ ಸಾರ ಅಡಗಿರುವುದು ಯಾವುದೋ ಒಂದು ತತ್ವವನ್ನು ಕೇವಲ ಅಂಗೀಕರಿಸುವುದರಲ್ಲಿ ಅಥವಾ ನಿರಾಕರಿಸುವುದರಲ್ಲಿ ಅಲ್ಲ. ಧರ್ಮವೆಂದರೆ ಅದೊಂದು ಅನುಭವ, ಸಾಕ್ಷಾತ್ಕಾರ. ಆದ್ದರಿಂದ ರೂಪಗಳು, ಚಿಹ್ನೆಗಳು, ಆಚರಣೆಗಳೆಲ್ಲವೂ ಆಧ್ಯಾತ್ಮಿಕ ಶೈಶವದಲ್ಲಿ ವ್ಯಕ್ತಿಯ ಬೆಳವಣಿಗೆಗೆ ಸಾಧನಗಳಷ್ಟೇ. ಮತ್ತು ಮತಗಳ ವಿವಿಧತೆಯ ಹಿಂದೆ ಏಕತೆಯೊಂದಿದೆ ಎಂಬ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಂಡಿರುವ ಸ್ವಾಮೀಜಿ ಭಗವದ್ಗೀತೆಯ ಮಾತೊಂದನ್ನು ಉದಾಹರಿಸಿ ಅದನ್ನು ವಿವರಿಸಿದರು. ಬಳಿಕ ತಮ್ಮ ಉಪನ್ಯಾಸದ ಉಪಸಂಹಾರದಲ್ಲಿ ವಿಶ್ವಧರ್ಮದ ಜಗತ್ತಿನ ಎಲ್ಲ ಜನರೂ ಸ್ವೀಕರಿಸಲು ಯೋಗ್ಯವಾದಂತಹ ಧರ್ಮದ ಆದರ್ಶವನ್ನು ಮುಂದಿಟ್ಟರು. ಅವರು ಹೇಳುತ್ತಾರೆ, ಈ ಜಗತ್ತಿನಲ್ಲಿ ವಿಶ್ವಧರ್ಮ ಎನ್ನಿಸಿಕೊಳ್ಳುವಂಥದ್ದೇನಾದರೂ ಇರಬೇಕಾದರೆ ಅದು ದೇಶಕಾಲಗಳ ಮಿತಿಯನ್ನು ಮೀರಿರಬೇಕು. ಅದು ತಾನೂ ಅನಂತವಾಗಿರಬೇಕಲ್ಲದೆ ಅನಂತನಾದ ಭಗವಂತನನ್ನು ಸಾರಬೇಕು. ಆ ಧರ್ಮಭಾಸ್ಕರನ ಬೆಳಕು ಕೃಷ್ಣನ ಅನುಯಾಯಿಗಳ ಮೇಲೆ, ಕ್ರಿಸ್ತನ ಅನುಯಾಯಿಗಳ ಮೇಲೆ, ಪಾಪಿಗಳ ಮೇಲೆ, ಪುಣ್ಯವಂತರ ಮೇಲೆ, ಎಲ್ಲರ ಮೇಲೂ ಒಂದೇ ಸಮನಾಗಿ ಬೀಳಬೇಕು. ಅದು ವೈದಿಕವಾಗಲಿ, ಮಹಮದೀಯವಾಗಲಿ, ಬೌದ್ಧವಾಗಲಿ ಅಥವಾ ಕ್ರೈಸ್ತವಾಗಲಿ ಆಗಿರದೆ ಇವೆಲ್ಲದರ ಸಮಗ್ರೀಕರಣವಾಗಿರಬೇಕು. ಸುಧಾರಣೆ ಅಥವಾ ಅಭಿವೃದ್ಧಿಗೆ ಅಪಾರ ಅವಕಾಶವನ್ನು ಹೊಂದಿರಬೇಕು. ಅದು ಪಶು ಸದೃಶ ಕಾಡು ಜನರಿಂದ ಹಿಡಿದು ಹೃದಯ ಬುದ್ಧಿಗಳ ತುತ್ತ ತುದಿಗೇರಿ ಸಾಮಾನ್ಯ ಮಾನವತೆಯ ಮೇರೆಯನ್ನೇ ಮೀರಿರುವ ಮಹಾಮಾನವರವರೆಗೆ ಸರ್ವರಿಗೂ ಆಶ್ರಯವನ್ನು ಈಯುವಂಥದ್ದಾಗಿರಬೇಕು. ಅದು ತನ್ನ ನೈಜ ದಿವ್ಯ ಸ್ವರೂಪವನ್ನು ಕಂಡುಕೊಳ್ಳುವಂತೆ ಮಾಡುವಲ್ಲಿ ಆ ಧರ್ಮದ ವಿಶಾಲ ಪರಿಧಿಯು ಕೇಂದ್ರೀಕೃತವಾಗಿರಬೇಕು. ಅಂತಹ ಧರ್ಮವೊಂದನ್ನು ಕೊಡಿ, ಆಗ ಜಗತ್ತಿನ ರಾಷ್ಟ್ರಗಳೆಲ್ಲವೂ ಅದನ್ನು ಅನುಸರಿಸುವವು ಎಂದು. ಹಿಂದೂ ಧರ್ಮದ ಕುರಿತಾದ ತಮ್ಮ ಉಪನ್ಯಾಸದಲ್ಲಿ ಸ್ವಾಮೀಜಿ ವಿಶ್ವಧರ್ಮವೊಂದರ ಲಕ್ಷಣಗಳನ್ನು ವಿವರಿಸುವಲ್ಲಿ ಒಂದು ಮುಖ್ಯ ಉದ್ದೇಶವಿತ್ತು. ಕ್ರೈಸ್ತ ಧರ್ಮವು ವಿಶ್ವಧರ್ಮವಾಗಬಲ್ಲ ಶ್ರೇಷ್ಠತಮ ಧರ್ಮವೆಂದು, ಇತರರು ಅದನ್ನು ಸ್ವೀಕರಿಸಿ ಧನ್ಯರಾಗಬೇಕೆಂದು ಮನದಟ್ಟು ಮಾಡಿಸುವುದಕ್ಕಾಗಿ ಕ್ರೈಸ್ತ ಧರ್ಮ ಪ್ರಚಾರಕರು ಚತುರೋಪಾಯಗಳನ್ನೂ ಪ್ರಯೋಗಿಸುತ್ತಾ ಶಕ್ತಿ ಮೀರಿ ಪ್ರಚಾರ ಮಾಡುತ್ತಿದ್ದರು. ಮತ್ತು ನಾವು ಹಿಂದೆಯೇ ನೋಡಿದಂತೆ ಸರ್ವಧರ್ಮ ಸಮ್ಮೇಳನದ ಹಿಂದೆಯೂ ಇದೇ ಉದ್ದೇಶ ಬಹುಮಟ್ಟಿಗೆ ಕೆಲಸ ಮಾಡಿತ್ತು. ಆದ್ದರಿಂದ ಸ್ವಾಮೀಜಿ ತಮ್ಮ ಉಪನ್ಯಾಸದಲ್ಲಿ ನಿಜವಾದ ವಿಶ್ವಧರ್ಮದ ಲಕ್ಷಣಗಳನ್ನು ವಿವರಿಸುವುದರ ಮೂಲಕ ಆ ಘೋಷಣೆಯ ಪೊಳ್ಳುತನವನ್ನು ಬಯಲಿಗೆಳೆದರು. ಬಳಿಕ ತಮ್ಮ ಮಾತನ್ನು ಮುಕ್ತಾಯಗೊಳಿಸುತ್ತಾ ಸಮ್ಮೇಳನಕ್ಕೆ ಕಾರಣರಾದವರನ್ನು ಅಭಿನಂದಿಸಿದರು. ಅಶೋಕನ ಆಸ್ಥಾನ ಮುಖ್ಯವಾಗಿ ಬೌದ್ಧ ಸಮಿತಿಯಾಯಿತು. ಅಕ್ಬರನದು ಕಾರ್ಯತಃ ಇದಕ್ಕಿಂತ ಹೆಚ್ಚು ವಿಸ್ತಾರವಾಗಿದ್ದರೂ ಅದೊಂದು ಚಾವಡಿಯ ಚರ್ಚಾಕೂಟವಾಯಿತಷ್ಟೇ. ಆದರೆ ಭಗವಂತ ಸರ್ವಧರ್ಮಗಳಲ್ಲೂ ಇದ್ದಾನೆ ಎಂಬುದನ್ನು ಜಗತ್ತಿನ ಮೂಲೆ ಮೂಲೆಗೆ ಸಾರಿದ ಕೀರ್ತಿ ಅಮೆರಿಕೆಯದಾಯಿತು. ಯಾರು ಹಿಂದೂಗಳ ಬ್ರಹ್ಮವೋ, ಜರತುಷ್ಟ್ರೀಯರ ಅಹುರಮಸ್ದನೋ, ಬೌದ್ಧರ ಬುದ್ಧನೋ, ಯಹೂದ್ಯರ ಜೆಹೋವನೋ, ಕ್ರೈಸ್ತರ ಸ್ವರ್ಗದಲ್ಲಿರುವ ತಂದೆಯೋ, ಅವನು ನಿಮಗೆ ಈ ಘನ ಉದ್ದೇಶವನ್ನು ಅನುಷ್ಠಾನಗೊಳಿಸಲು ಶಕ್ತಿಯನ್ನೀಯಲಿ. ಪೂರ್ವ ದಿಗಂತದಲ್ಲಿ ಧರ್ಮ ನಕ್ಷತ್ರ ಉದಿಸಿತು. ಸ್ಥಿರಗತಿಯಿಂದ ಅದು ಪಶ್ಚಿಮದೆಡೆಗೆ ಪಯಣಿಸಿತು. ಕೆಲವೊಮ್ಮೆ ಮಸುಕಾಗುತ್ತಾ, ಕೆಲವೊಮ್ಮೆ ಪ್ರಖರವಾಗುತ್ತಾ ಜಗತ್ತನ್ನು ಪ್ರದಕ್ಷಿಣೆ ಮಾಡಿ ಈಗ ಅದು ಮತ್ತೊಮ್ಮೆ ಅದೇ ಪೂರ್ವದ ಪೆಸಿಫಿಕ್ ಅಂದರೆ ಶಾಂತಸಾಗರದ ದಿಗಂತದಲ್ಲಿ ಹಿಂದಿಗಿಂತಲೂ ಸಾಸಿರ ಮಡಿ ಪ್ರಕಾಶಯುಕ್ತವಾಗಿ ಉದಿಸುತ್ತಿದೆ. ಭಲೆ ಕೊಲಂಬಿಯಾ, ಸ್ವಾತಂತ್ರ್ಯದ ತಾಯ್ನಾಡೆ, ನಾಗರಿಕತೆಯ ಮುಂಚೂಣಿಯಲ್ಲಿ ಸಮನ್ವಯ ಧ್ವಜವನ್ನು ಹಿಡಿದು ಮುನ್ನಡೆಯುವ ಮಹಾಕಾರ್ಯ ನಿನ್ನ ಪಾಲಿನದಾಯಿತು. ನೆರೆಯವರ ರಕ್ತದಲ್ಲಿ ಕೈಯದ್ದದ, ನೆರೆಯವರನ್ನು ದೋಚುವುದೇ ಶ್ರೀಮಂತನಾಗಲು ಅತಿ ಸುಲಭದ ಉಪಾಯ ಎಂಬ ಮಾರ್ಗವನ್ನು ಅನುಸರಿಸದ
ನಿನ್ನ ಪಾಲಿನದಾಯಿತು. ಹಿಂದೂ ಧರ್ಮವನ್ನು ಕುರಿತು ಸ್ವಾಮೀಜಿ ಮಾಡಿದ ಈ ಉಪನ್ಯಾಸವು ಸಮಸ್ತ ಧರ್ಮಗಳ ಇತಿಹಾಸದಲ್ಲೇ ಅತ್ಯಂತ ಪರಿಣಾಮಕಾರಿಯಾದ ಭವಿಷ್ಯವಾಣಿಯಾಗಿತ್ತು ಎಂದರೆ ಅತಿಶಯೋಕ್ತಿಯಾಗಲಾರದು. ಮಾನವತ್ವದ ಏಕತೆ ಹಾಗೂ ದೈವತ್ವಗಳನ್ನು ಅದು ಎತ್ತಿ ತೋರಿತು. ಈ ಉಪನ್ಯಾಸದಲ್ಲಿ ಟೀಕೆಯ ದನಿಯಾಗಲಿ ಎದುರು ಹಾಕಿಕೊಳ್ಳುವ ಗುಣವಾಗಲೇ ಇರಲಿಲ್ಲ. ಅದು ಎಷ್ಟೋ ಮತಗಳ ನಂಬಿಕೆಗಳಿಗೆ ವಿರುದ್ಧವಾದ ದಾರಿಯನ್ನು ಹಿಡಿಯಿತಾದರೂ ಆ ಯಾವುದರ ಮೇಲೂ ಅದು ಆಕ್ರಮಣ ಮಾಡಲಿಲ್ಲ. ಸ್ವಾಮೀಜಿ ನೀಡಿದ ವಿಶ್ವಧರ್ಮವು ತನ್ನ ಹೊಸತನದಿಂದ ಎಲ್ಲರನ್ನೂ ಬೆರಗುಗೊಳಿಸುವಂತಿದ್ದು ಮತಭ್ರಾಂತತೆಯ ಮೂಲಕ್ಕೆ ಕುಠಾರದೇಟನ್ನು ಹಾಕಿತ್ತು. ಸ್ವಾಮೀಜಿ ಅಧಿಕಾರವಾಣಿಯಿಂದ ಮಾತನಾಡಿದರು, ಏಕೆಂದರೆ ಅವರೊಬ್ಬ ಸಿದ್ಧಪುರುಷರು. ಇತರ ಮತೀಯರು ಕೇವಲ ತಮ್ಮ ಮತವೇ ಸರಿ ಎಂಬ ಕುರುಡು ನಂಬಿಕೆಯನ್ನೇ ಪಟ್ಟಾಗಿ ಹಿಡಿದು ಕುಳಿತಿದ್ದರೆ, ಸ್ವಾಮೀಜಿ ತಮ್ಮ ನೇರ ಸಾಕ್ಷಾತ್ಕಾರದ ಬಲದಿಂದ ಉಚ್ಚ ಆಧ್ಯಾತ್ಮಿಕ ಸತ್ಯವನ್ನು ಬೋಧಿಸಿದರು. ಹೀಗೆ ಅವರ ಮೂಲಕ ಸಮಸ್ತ ಆಧ್ಯಾತ್ಮಿಕತೆಯ ಭಾವಪ್ರಕಾಶವು ಸಭೆಯ ಮೇಲೆ ಚಿರಮುದ್ರಿತವಾಯಿತು. ಸರ್ವಧರ್ಮಗಳ ಪ್ರತಿನಿಧಿಗಳಿಂದ ಕೂಡಿದ ಆ ಸಮಸ್ತ ಸಭೆಯೇ ಅವರನ್ನು ನವನೂತನ ಧಾರ್ಮಿಕ ಚಿಂತನೆಯ ಪ್ರವರ್ತನಾಚಾರ್ಯರೆಂದು ಉತ್ಸಾಹದಿಂದ ಉದ್ಘೋಷಿಸಿತು. ಆದರೆ ಈ ಮೂಲಕ ಅವರಿಂದ ನಿಜಕ್ಕೂ ಅತಿದೊಡ್ಡ ಸೇವೆ ಸಂದದ್ದು ಭಾರತಕ್ಕೆ. ಹೇಗೆಂದರೆ, ತಮ್ಮ ಧರ್ಮದಲ್ಲಿರುವ ಯಾವ ಏಕತೆಯು ಹಿಂದೂಗಳಿಗೆ ಇನ್ನೂ ಗೋಚರಿಸಿರಲಿಲ್ಲವೋ ಅಂತಹ ಭಾರತೀಯ ಆದರ್ಶಗಳ ಏಕತೆಯನ್ನು ತಿಳಿಸಿಕೊಡುವುದರ ಮೂಲಕ ಹಿಂದೂ ಜೀವನಾದರ್ಶಕ್ಕೆ ಒಂದು ಗೌರವವನ್ನು ತಂದುಕೊಟ್ಟರು. ಇನ್ನೂ ನಿಶ್ಚಿತವಾಗಿ ಹೇಳಬೇಕೆಂದರೆ, ಸ್ವಾಮೀಜಿಯ ಉಪನ್ಯಾಸದಲ್ಲಿ ಹಿಂದೂ ಧರ್ಮಕ್ಕೆ ಅವರ ಪ್ರಧಾನ ಕೊಡುಗೆಯಾಗಿ ಮೈದಾಳಿದ್ದೆಂದರೆ ಇವು: ಮೊದಲನೆಯದಾಗಿ, ಪುರಾತನ ಹಿಂದೂ ದರ್ಶನಗಳ ತಾತ್ವಿಕ ಹಾಗೂ ಧಾರ್ಮಿಕ ಸಮನ್ವಯ. ಎರಡನೆಯದಾಗಿ, ಅತ್ಯಂತ ಕೆಳಮಟ್ಟದಿಂದ ಹಿಡಿದು ಅತ್ಯುನ್ನತ ಮಟ್ಟದವರೆಗಿನ ಎಲ್ಲ ಬಗೆಯ ಧಾರ್ಮಿಕ ಆಚರಣೆಗಳನ್ನು ತನ್ನಲ್ಲಿ ಒಳಗೊಳ್ಳುವ ವಿಶ್ವಧರ್ಮದ ಕುರಿತಾದ ದರ್ಶನ. ಮೂರನೆಯದಾಗಿ, ತಮ್ಮ ಪಾಂಡಿತ್ಯಪೂರ್ಣ ಆಧ್ಯಾತ್ಮಿಕ ವ್ಯಾಖ್ಯಾನದಿಂದ ಅವರು ಪಾಶ್ಚಾತ್ಯ ಜಗತ್ತಿನ ಉಜ್ವಲ ಚಿಂತಕರ ಹಾಗೂ ಮತಧರ್ಮ ಶಾಸ್ತ್ರಜ್ಞರ ಮಧ್ಯದಲ್ಲಿ ಹಿಂದೂ ಧರ್ಮಕ್ಕೆ ಗಳಿಸಿಕೊಟ್ಟ ಘನ ಗೌರವಯುತ ಸುಸ್ಥಿರ ಸ್ಥಾನ. ಈ ಉಪನ್ಯಾಸದ ಕುರಿತಾಗಿ ಮುಂದೆ ಸೋದರಿ ನಿವೇದಿತೆ ಹೇಳುತ್ತಾಳೆ. ಸ್ವಾಮೀಜಿ ಸರ್ವಧರ್ಮ ಸಮ್ಮೇಳನದ ಮುಂದೆ ಮಾಡಿದ ಈ ಉಪನ್ಯಾಸದ ಕುರಿತಾಗಿ ಹೀಗೆ ಹೇಳಬಹುದು: ಅವರು ಮಾತನಾಡಲು ಪ್ರಾರಂಭಿಸಿದಾಗ ಅದು ಹಿಂದೂಗಳ ಧಾರ್ಮಿಕ ಭಾವನೆಗಳು ಎಂಬ ವಿಷಯವನ್ನು ಕುರಿತಾಗಿತ್ತು. ಆದರೆ ಅವರು ತಮ್ಮ ಮಾತನ್ನು ಮುಗಿಸಿದಾಗ ಹಿಂದೂ ಧರ್ಮವೇ ಸೃಷ್ಟಿಯಾಗಿತ್ತು ಎಂದು. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.